ಸ್ನೇಹಿತರೆ, ಇದುವರೆಗೂ ಬಕಾಸುರ ವಧೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಅಘಾಸುರ ಸಂಹಾರದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ದಿವಸ ಕೃಷ್ಣನಿಗೆ ವನಭೋಜನ ಮಾಡಬೇಕು ಅಂತ ಅನ್ನಿಸ್ತು. ಕೃಷ್ಣ ಬೆಳಗ್ಗೆನೇ ಎದ್ದು, ಅಲ್ಲಿ ಟೈಮ್ ಪಾಸ್ ಬೇಕಲ್ಲ ಅವ್ರಿಗೆಲ್ಲ, ಕೊಂಬು ಕಹಳೆ ಇವುಗಳನ್ನು ಮಧುರವಾಗಿ ಊದಿ ಗೋಪಬಾಲಕರನ್ನೆಲ್ಲ ಕರುಗಳನ್ನೆಲ್ಲ ಎಚ್ಚರಿಸ್ಕೊಳಿಸ್ತಾ ಎಲ್ಲರ ಜೊತೆ ಹೊರಟ. ಗೊಲ್ಲ ಬಾಲಕರು ತಮ್ಮ ಊಟದ ಬುತ್ತಿಯೊಂದಿಗೆ ತಮ್ಮ ಕರುಗಳನ್ನು ಮುಂದೆ ಬಿಟ್ಟುಕೊಂಡು ತಾವು ಹಿಂದೆ ಕೊಳಲು ಕೊಂಬು ಮುಂತಾದ ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಕೃಷ್ಣನ ಜೊತೆ ವೃಂದಾವನದ ಕಾಡಿಗೆ ಹೊರಟರು. ತಮ್ಮ ಕರುಗಳನ್ನು ಕೃಷ್ಣನ ಕರುಗಳ ಜೊತೆ ಸೇರಿಸ್ಬಿಟ್ಟು ಕಾಡಿಗೆ ಹೋದ ಕೂಡಲೇ ಮನೆಯಿಂದ ಸಿಂಗರಿಸ್ಕೊಂಡು ಬಂದಿದ್ದರೂ ಕೂಡ, ಅಲಂಕಾರ ಮಾಡ್ಕೊಂಡು ಮನೆ ಬಿಟ್ಟು ಬರುವಾಗ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದರೂ ಕೂಡ ಅಲ್ಲಿನ ಬಿಟ್ಟಿರತಕ್ಕಂಥದ್ದು ಹೂವು, ಚಿಗುರು, ಮೊಗ್ಗು ಇದನ್ನೆಲ್ಲ ಕಿತ್ಕೊಳ್ಳೋದು, ತಲೆಗೆಲ್ಲ ಸಿಗಿಸ್ಕೊಳ್ಳೋದು, ಸಿಂಗಾರ ಮಾಡ್ಕೊಳ್ಳೋದು, ಅಲ್ಲಲ್ಲಿ ನಿಂತು ಆಟ ಆಡೋದು, ಒಬ್ಬರು ಊಟದ ಬುತ್ತಿನ ಇನ್ನೊಬ್ಬರು ಕದಿಯೋದು, ಇದು ಒಬ್ಬಂದು ಲಪ್ಟಾಯಿಸೋದು, ಒಬ್ರಿಗೊಬ್ಬರು ಕದಿಯೋದು, ಒಬ್ಬನ ಕೊಳಲನ್ನು ಮತ್ತೊಬ್ಬನು ಎಗರಿಸ್ಕೊಳ್ಳೋದು. ಹೀಗೆ ಆಮೇಲೆ ಎಗರಿಸಿ ನುಡಿಸ್ತಾ, ಈ ಧ್ವನಿ ನಂದು ಕೊಳಲು ಇದು ಅಂತ. ಎಷ್ಟು ಎಮ್ಮೆ ಇದ್ದರೂ ಎಮ್ಮೆವನಿಗೆ ಅವನ ಮನೆ ಎಮ್ಮೆ ಯಾವುದು ಅಂತ ಗೊತ್ತಾಗುತ್ತಲ್ವ. ಅದೇ ರೀತಿ ಕೊಳಲನ್ನ ಎಗರಿಸ್ಕೊಳ್ಳೋದು, ಬುತ್ತಿನ ಕತ್ಕೊಳ್ಳೋದು. ಹೀಗೆ ಇದೆಲ್ಲ ಏನು ಅಂದರೆ ಬಾಲ್ಯ ಸಹಜವಾದಂತಹ ಚೇಷ್ಟೆ. ಹೀಗೆಲ್ಲ ಮಾಡಿದ್ರೇ ಮಕ್ಕಳಿಗೆ ಒಂದು ರೀತಿ ಖುಷಿ ಅಂತಂದರೆ ಅವರಿಗೆ ಸಂತೋಷ ಆಗತಕ್ಕಂತಹದ್ದು. ಆ ಥರದರಿಂದ ಮುಂದೆ ನಡೆದರು. ಕೃಷ್ಣ ಮುಂದೆ ಹೋಗಿ ವನಸಿರಿಯನ್ನು ನೋಡ್ತಾ ನಿಂತ್ಕೊಂಡ, ಆ ಕಾಡಿನ ಸೌಂದರ್ಯವನ್ನು ನೋಡ್ತಾ. ತನ್ನ ಗೆಳೆಯರನ್ನ ಕೊಳಲಿನ ನಾದದಿಂದ, ಯಾರು ಎಲ್ಲೇ ಹೋದರೂ ಇವನು ಕೊಳಲು ನುಡಿಸಿದ್ರೆ ನಾನು ಇಲ್ಲಿದ್ದೀನಿ ಅಂತ ಸಿಗ್ನಲ್ ಕೊಳಲಿನ ನಾದದಿಂದ ಕರೀತಾ ಇದ್ದ. ಗೆಳೆಯರು ಕೃಷ್ಣನನ್ನು ತಾನೇ ಮೊದಲು ಮುಟ್ಟಬೇಕು ಅಂತ ಪೈಪೋಟಿ, ನಾನು ಫಸ್ಟ್ ಅವನಿರೋ ಜಾಗಕ್ಕೆ ಹೋಗಬೇಕು, ನಾನು ಹೋಗಬೇಕು ಅಂತ ಓಡ್ತಾ ಇದ್ದರು. ಅವನನ್ನು ಮೊದಲು ಮುಟ್ಟಿದವರ ಹರ್ಷಕ್ಕೆ ಎಣೆನೇ ಇಲ್ಲ, ನಾನೇ ಫಸ್ಟ್ ಬಂದು ಮುಟ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಮಕ್ಕಳು ಖುಷಿ ಹೇಗೆ ಅಂದರೆ, ನವಿಲಿನಂತೆ, ಅವ್ರು ನವಿಲು ಅಲ್ಲದೆ ಹೋದರು, ನವಿಲಿನಂತೆ ನರ್ತಿಸೋದು, ನಾನು ಹಂಸದ ಹಾಗೆ ನಡೀತೀನಿ ಅಂತ, ಈ ಮಿಮಿಕ್ರಿ ಅಂತ ಮಾಡ್ತಾರಲ್ಲ, ಹಂಸದಂತೆ ನಡೆಯೋದು. ವನದಲ್ಲಿ ಕೋತಿಗಳ ಥರ ಮರದಿಂದ ಮರಕ್ಕೆ ನೆಗೆಯತಕ್ಕಂಥದ್ದು. ಆಮೇಲೆ ಮೇಲೆ ಪಕ್ಷಿ ಹಾರ್ತಾ ಇದ್ದರೆ ಅದ್ರ ನೆರಳು ಕೆಳಗೆ ಬೀಳುತ್ತಲ್ಲ, ಅದು ಆ ಪಕ್ಷಿ ಹೆಂಗೆ ಹಾರ್ಕೊಂಡು ಹೋಗುತ್ತೋ ಆ ನೆರಳನ್ನು ಅನುಸರಿಸಿ ಅದ್ರ ಕೆಳಗೇ ಓಡೋದು. ಹೀಗೆ ನೀವು ನಮ್ಮಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಒಂದು ಕೊಡೆ ಹಿಡ್ಕೊಂಡು ನೆರಳಲ್ಲಿ ಅದ್ಯಾವುದೋ ಚಾಕ್ಲೇಟ್ ಯಾವುದೋ ಒಂದು ಬರುತ್ತೆ, ಹಾಗೆ ಇಲ್ಲಿ ಪಕ್ಷಿಗಳ ನೆರಳನ್ನು ಅನುಸರಿಸಿ ಓಡತಕ್ಕಂಥದ್ದು. ಹೀಗೆ ಆನಂದದಿಂದ ಗೆಳೆಯರೊಡನೆ ಒಮ್ಮೆ ಜಗಳ ಮಾಡ್ಕೊಳ್ಳೋದು, ಒಬ್ರಿಗೊಬ್ಬರು ತಿರ್ಗಾ ಸ್ವಲ್ಪ ಹೊತ್ತಿಗೆ ಮರೆತು ಬಿಡೋದು, ಮತ್ತೆ ಸ್ನೇಹ ಮಾಡ್ಕೊಳ್ಳೋದು, ಅದೇ ಟೂ ಬಿಟ್ಟೆ ಅಂತ ಬಿಡೋದು, ಮತ್ತೆ ಕೈ ಜೊತೆ ಕಟ್ಟದೆ ಅಂತ ಕಟ್ಟೋದು. ಇವೆಲ್ಲನೂ ಸ್ನೇಹದ ನಾನಾ ಆಟಗಳು. ಇವೆಲ್ಲ ಆಟಗಳಲ್ಲಿ ಇವುಗಳು ಒಂದು ಆಟದಲ್ಲಿ ಇವರು ಲೀನವಾಗಿದ್ದರು. ಆ ಸಮಯಕ್ಕೆ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಒಬ್ಬ ಅಘಾಸುರ, ನೋಡಿ ಇವನನ್ನು ಕೊಲ್ಲಕ್ಕೆ ಎಷ್ಟು ಜನರ ಪ್ರಯತ್ನ. ಅಘಾಸುರ ಅನ್ನತಕ್ಕಂಥ ರಾಕ್ಷಸ ಅಲ್ಲಿಗೆ ಬಂದ. ಈತ ಯಾರಪ್ಪ ಈ ಅಘಾಸುರ ಅಂದರೆ, ಪೂತನಿ ಮತ್ತು ಬಕಾಸುರನ ತಮ್ಮ. ಈಗಾಗಲೇ ಅವರ ಅಕ್ಕನ ಕೊಂದಿದ್ದಾನೆ ಇವನು, ಅವರ ಅಣ್ಣನ ಕೊಂದಿದ್ದಾನೆ, ಇನ್ನು ಬಿಡಬೇಕಾ? ಆದ್ದರಿಂದ ಕೃಷ್ಣ ಮುಂತಾದ ಪ್ರಮುಖರನ್ನು ಕೊಂದು ತನ್ನ ಅಕ್ಕ ಅಣ್ಣನಿಗೆ ಜಲತರ್ಪಣ ಕೊಡ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡು ಬಂದಂತಹವನು ಅಘಾಸುರ. ಹೀಗೆ ಯೋಚಿಸಿದಂತಹ ಅಘಾಸುರ ಒಂದು ದೊಡ್ಡ ಹೆಬ್ಬಾವಿನ ರೂಪವನ್ನು ತಾಳ್ದ. ಅದರ ಶರೀರ ಎಷ್ಟು ದೊಡ್ಡದಾಗಿತ್ತು ಅಂದರೆ 1 ಯೋಜನದಷ್ಟು ದೂರ ಇತ್ತು. ಎಷ್ಟು ಎತ್ತರ ಇತ್ತು ಅಂದರೆ ಒಂದು ಪರ್ವತದಷ್ಟು ಎತ್ತರ, 1 ಯೋಜನದಷ್ಟು ಉದ್ದ. ಗೋಪಬಾಲಕರನ್ನೆಲ್ಲ ನುಂಗ್ಬಿಡಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ತನ್ನ ಬಾಯನ್ನು ಅಂತ ದೊಡ್ಡದಾಗಿ ತೆರೆದುಕೊಂಡು ದಾರಿನಲ್ಲಿ ಮಲಗಿತ್ತು. ಇವನು ಅಘಾಸುರ ಮಲಗಿದ್ದ. ಗೋಪಬಾಲಕರು ಆ ಬೃಹತ್ ಶರೀರವನ್ನು ನೋಡಿ ತಮ್ಮ ಕಲ್ಪನೆ ಹಂಗೆ ಒಂದೊಂದು ವಸ್ತು ನೋಡಿದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತಲ್ಲ, ಹಂಗಿದೆ ಹಿಂಗಿದೆ ಅಂತ ಹೇಳಿ ಅದನ್ನು ನೋಡಿಬಿಟ್ಟು ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರ ಕಲ್ಪನೆ ಥರ ವರ್ಣನೆ ಮಾಡ್ತಾಯಿದ್ರು. ಒಬ್ಬ ಹೇಳ್ದ, ನೋಡುವ ಹೇಗೆ ಬಾಯಿ ತೆರ್ಕೊಂಡಿದೆ ಅಂದರೆ, ಇದು ಹೆಬ್ಬಾವೇ ಆಗಿರಬೇಕಪ್ಪ
ಅಂತ ಇನ್ನೊಬ್ಬ. ಮತ್ತೊಬ್ಬರು, ಸ್ನೇಹಿತರೆ ಇದು ಯಾವುದೋ ಒಂದು ಮಹಾಪ್ರಾಣಿನಪ್ಪ, ನಮ್ಮೆಲ್ಲರನ್ನೂ ನುಂಗು ಹಾಕೋದಕ್ಕೆ ಇದು ಹೆಬ್ಬಾವಿನ ಹಾಗೆ ವೇಷ ಧರಿಸ್ಕೊಂಡು ಬಾಯಿ ತೆರ್ಕೊಂಡು ಮಲಗಿರ್ಬೋದು, ಎಚ್ಚರಿಕೆ, ಹುಷಾರೋ, ಜೋಕೆ ಅಂತ ಒಬ್ರಿಗೊಬ್ಬರು ಮಾತಾಡ್ಕೊತಾರೆ. ಇನ್ನೊಬ್ಬ ಮಿತ್ರರು, ಸೂರ್ಯನ ಕಿರಣಗಳ ಥರ ಕೆಂಪಾಗಿ ಕಾಣ್ತಾ ಇದೆ ಕಣೋ, ಮೋಡಗಳೇ ಇದರ ಮೇಲ್ತುಟಿನೋ ಏನೋ, ಆ ಮೋಡಗಳ ಕೆಂಪು ಛಾಯೆಯಿಂದ ಇದು ಕೆಂಪಾಗಿ ಕಾಣ್ತಾ ಇದೆ, ಭೂಮಿನೇ ಇದರ ಕೆಳದುಟಿ, ಭೂಮಿನ ತುಟಿಗೆ ಆಕಾಶನ ಮೇಲ್ತುಟಿಗೆ ಭೂಮಿನ ಕೆಳಗಡೆ ತುಟಿಗೆ ಹೋಲಿಸ್ತಾ ಇದ್ದಾರೆ. ಈ ಮಹಾಪ್ರಾಣಿಯ ಮುಖದ 2 ಭಾಗಗಳು ಹೆಂಗಿದೆ ಗೊತ್ತಾ, ಗವಿ ಇಲ್ವಾ, ಗುಹೆ ಇಲ್ವಾ, ಆ ಥರ ಕಾಣಿಸ್ತಾ ಇದೆ ಕಣೋ. ಇವು ಹೆಬ್ಬಾವಿನ ದವಡೆಗಳೇ ಆಗಿರಬಹುದು. ಗೆಳೆಯರೇ, ಆ ಬಾಯಲ್ಲಿರೋ ಹಲ್ಲು ನೋಡಿದ್ರ ಹೆಂಗಿದೆ ಗೊತ್ತಾ, ಒಂದೊಂದು ಹಲ್ಲು ಪರ್ವತ ಶಿಖರಗಳು ಆಗಿದೆ ಕಣೋ. ಒಂದೊಂದು ಹಲ್ಲು, ಅದರ ನಾಲ್ಗೆ ನೀಳವಾಗಿದೆ, ವಿಸ್ತಾರವಾಗಿದೆ, ಒಳ್ಳೆ ದೊಡ್ಡ ರೋಡ್ ಥರ, ದಾರಿ ಥರ ಕಾಣಿಸ್ತಾ ಇದೆ. ಆಗ ಅದು ಉಸಿರಾಡ್ತಾ ಇದ್ದೆ ಹೆಂಗೆ ಗೊತ್ತಾ, ಕಾಡುಗಿಚ್ಚಿನಿಂದ ಬರೋ ಬಿಸಿ ಗಾಳಿ ಅಂತೆ ಇದೆ ಕಣೋ ಇದರ ಶ್ವಾಸ ನಿಶ್ವಾಸಗಳು ಅಂತ. ಸ್ನೇಹಿತರು, ನಾವೇನಾದರೂ ಇದರ ಮುಖವನ್ನು ಪ್ರವೇಶಿಸಿಬಿಟ್ರೆ ಇದು ನಮ್ಮನ್ನೆಲ್ಲ ನುಂಗು ಹಾಕದೆ ಬಿಡುತ್ತೆ ಅಂದ ಒಬ್ಬ. ಇನ್ನೊಬ್ಬ ಬಾಲಕ, ಅದು ಹೆಂಗೋ ನುಂಗ್ಬಿಡುತ್ತೆ, ನಮ್ಮನ್ನು ರಕ್ಷಿಸೋ ಕೃಷ್ಣ ಇಲ್ವೇನೋ ಅಂತ ಇನ್ನೊಬ್ಬ ಹೇಳ್ತಿದ್ದಾನೆ. ಅವನು ನಮ್ಮನ್ನೆಲ್ಲ ನುಂಗಕ್ಕೆ ಬಿಡ್ತಾನ ಕೃಷ್ಣ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಅದರ ಬಾಯಿ ಒಳಗಡೆಗೆ ಪ್ರವೇಶಿಸಿಬಿಟ್ರು. ಕೃಷ್ಣ ಗೋಪಬಾಲಕರು ಅದರ ಬಾಯಿಯೊಳಗೆ ಹೋಗದ ಹಾಗೆ ತಡಿಬೇಕು ಅಂತ ಇವರು ಪ್ರಯತ್ನ ಪಡೋದ್ರ ಒಳಗಡೆನೆ ಎಲ್ಲ ಗೋಪಬಾಲರು ತಮ್ಮ ಕರುಗಳ ಜೊತೆ ಅದರ ಬಾಯಿ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಆದರೆ ಅಘಾಸುರನು ಅವರನ್ನು ನುಂಗಲಿಲ್ಲ. ಅವನ ಉದ್ದೇಶ ಏನಿತ್ತು? ಅವನ ಉದ್ದೇಶ ಕೃಷ್ಣನನ್ನು ಕೊಲ್ಲುವುದಾಗಿತ್ತು. ತನ್ನಕ್ಕ ಅಣ್ಣನನ್ನು ಕೊಂದಂತಹ ಕೃಷ್ಣನನ್ನು ಕೊಲ್ಲಬೇಕು ಅಂತ ಅವನು ತನ್ನ ಬಾಯನ್ನು ಪ್ರವೇಶಿಸಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದ. ಇವರೆಲ್ಲ ಬಂದ್ರಲ್ಲ, ನುಂಗಲಿಲ್ಲ, ಅವರು ಬರಲಿ ಅಂತ ಕಾಯ್ತಾ ಇದ್ದ. ಕೃಷ್ಣ ಈಗ ತಾನೇನು ಮಾಡಲಿ, ಅವರನ್ನು ರಕ್ಷಿಸೋದು ಹೇಗೆ ಅಂತ ಯೋಚನೆ ಮಾಡಿದ. ತನ್ನ ಕರ್ತವ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಹೆಬ್ಬಾವಿನ ಬಾಯನ್ನು ಅವನು ಪ್ರವೇಶಿಸಿಯೇ ಬಿಟ್ಟ. ಕೃಷ್ಣ ಯಾವಾಗ ಹೆಬ್ಬಾವಿನ ಬಾಯನ್ನು ಪ್ರವೇಶಿಸಿದೊಡನೆ ದೇವತೆಗಳಿಗೆಲ್ಲೂ ಕೂಡ ಭಯ ಆಗೋಯ್ತು. ಅಯ್ಯೋ ಏನಾಯ್ತಪ್ಪ, ಸರ್ವನಾಶ ಆಗೋಯ್ತು ಅಂತ ದೇವತೆಗಳೆಲ್ಲ ಕೂಡ ಕೂಗ್ಕೊಂಡ್ರಂತೆ. ಅಘಾಸುರ ಕೃಷ್ಣ ತನ್ನ ಬಾಯೊಳಗೆ ಪ್ರವೇಶ ಮಾಡಿದ ತಕ್ಷಣವೇ ಎಲ್ಲರನ್ನೂ ತನ್ನ ಕೋರೆ ಹಲ್ಲುಗಳಿಂದ ಅಗಿದು ಜೀರ್ಣ ಮಾಡ್ಕೊಂಡ್ಬಿಡಬೇಕು ಅಂತ ಪ್ರಯತ್ನಿಸ್ದ. ಆದರೆ ಅವನ ದುಷ್ಟ ಆಲೋಚನೆ ಅನ್ನತಕ್ಕಂಥದ್ದು ಕಾರ್ಯಗತ ಆಗೋದಕ್ಕೆ ಕೃಷ್ಣ ಬಿಡತಕ್ಕಂಥವನೆಲ್ಲ ಬಿಟ್ಟುಬಿಡ್ತಾನ. ಕೃಷ್ಣನು ಹಾವಿನ ಕುತ್ತಿಗೆಯಲ್ಲಿ ನಿಂತ್ಕೊಂಡು ಹಿಗ್ಗದ, ಅಂದರೆ ದಪ್ಪ ಆಗೋಕ್ಕೆ ಶುರುವಾದ. ಹಿಗ್ಗಿ 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 ಹೆಬ್ಬಾವಿನ ಕುತ್ತಿಗೆಯಲ್ಲಿ ಇವನು ಬಿರುಟೆ ಹಾಕದಂಗೆ ಆವರಿಸ್ಕೊಂಡ್ಬಿಟ್ಟ. ಯಾವಾಗ ಏನು ನುಂಗಕ್ಕಾಗಬಾರ್ದು ಆ ಥರ. ಅದಕ್ಕೆ ಉಸಿರಾಡೋದು ಕೂಡ ಸಾಧ್ಯ ಆಗಲಿಲ್ಲ. ಕೆಳಗಳಿಗೆಯಲ್ಲಿ ಅದರ ಶ್ವಾಸ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ನಿಂತೆ ಹೋಯಿತು. ಇಂದ್ರಿಯಗಳು ನಿಶ್ಚೇಷ್ಟಿತವಾದವು. ಭಗವಂತನಾದ ಕೃಷ್ಣ ಮೃತಿ ಹೊಂದಿದಂತಿದ್ದ ಗೆಳೆಯರು ಕರುಗಳು ತನ್ನ ಕೃಪಾದೃಷ್ಟಿಯಿಂದ ಎಲ್ಲದಕ್ಕೂ ಇವನ ಕರುಣೆಯಿಂದ ಚೇತನಗೊಳಿಸಿದ. ಎಲ್ಲರನ್ನೂ ಹೆಬ್ಬಾವಿನ ಬಾಯಿಂದ ಹೊರಕ್ಕೆ ಕರ್ಕೊಂಡು ಬಂದ. ಶ್ರೀಹರಿಯನ್ನು ಕೆಲಗಳಿಗೆ ಧ್ಯಾನಿಸಿದರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಕೃಷ್ಣನೇ ಅಘಾಸುರನ ಶರೀರ ಪ್ರವೇಶಿಸಿದ ಕಾರಣ ಅವನ ಪಾಪ ಪರಿಹಾರ ಆಯಿತು. ಕೃಷ್ಣನೇ ಅವನ ಒಳಗಡೆ ಹೋಗಿಬಿಟ್ನಲ್ಲ. ಆ ಸಮಯದಲ್ಲಿ ಹೆಬ್ಬಾವಿನ ಶರೀರದಿಂದ ಒಂದು ಜ್ಯೋತಿ ಬೆಳಕು ಹೊರಬಂತು. ಆ ದಿವ್ಯ ಜ್ಯೋತಿ ಸರ್ವ ದಿಕ್ಕುಗಳನ್ನು ಪ್ರಕಾಶಗೊಳಿಸ್ತು. ಕೆಲ ಸಮಯ ಆಕಾಶದಲ್ಲಿ ಸ್ಥಿರವಾಗಿದ್ದಂತಹ ಜ್ಯೋತಿ ಕೃಷ್ಣ ಹೊರಬಂದ ನಂತರ ಕೃಷ್ಣನಲ್ಲಿ ಹೋಗಿ ಐಕ್ಯ ಆಗಿ ಹೋಗಿಬಿಡ್ತು. ದೇವತೆಗಳು ತಮ್ಮ ಶತ್ರುವಿನ ಸಂಹಾರದಿಂದ ಹರ್ಷಿತರಾದರು. ದೇವಾದಿದೇವನನ್ನು ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಪ್ಸರೆಯರೆಲ್ಲರೂ ಕೂಡ ನರ್ತನ ಮಾಡಿದ್ರು. ಗಂಧರ್ವರೆಲ್ಲರೂ ಕೂಡ ಗಾಯನ ಮಾಡಿದ್ರು. ಬ್ರಾಹ್ಮಣರು ವೇದ ಮಂತ್ರಗಳ ಮೂಲಕ ಸ್ತುತಿ ಮಾಡಿದ್ರು. ಈ ಗಾಯನ, ಸ್ತುತಿ,
ಮಂಗಳವಾದ್ಯಗಳ ಧ್ವನಿ ಎಲ್ಲವೂ ಕೂಡ ಬ್ರಹ್ಮಲೋಕವನ್ನು ಮುಟ್ಟಿತು. ಬ್ರಹ್ಮ ಅತಿ ಶೀಘ್ರವಾಗಿ ಶ್ರೀಕೃಷ್ಣನಲ್ಲಿಗೆ ಆಗಮಿಸಿ ಪ್ರಶಂಸೆಯನ್ನು ಮಾಡಿದ. ಸ್ನೇಹಿತರೆ, ನಾವು ಇದುವರೆಗೂ ಕೂಡ ಅಘಾಸುರ ಸಂಹಾರದ ಬಗ್ಗೆ ತಿಳುವಳಿಕೆಯನ್ನು ಪಡೆದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್.